ಹೇಳಿದೆ, ನಾನು ಪ್ರಾಯದ 4 ಮಂದಿ ಹೆಣ್ಣು ಮಕ್ಕಳಿಗೆ ನಾನು ತಂದೆಯಾಗಿದ್ದೇನೆ. ಸಾಯುವುದಕ್ಕಿಂತ ಮೊದಲು ಒಬ್ಬಳ ತಲೆಗಾದ 4 ಅಕ್ಕಿ ಕಾಳನ್ನು ಹಾಕಬೇಕು ಅಂತ ಉದ್ದೇಶ ನನ್ನಲ್ಲಿತ್ತು. ಬಡವ ಅಂತ ಯೋಗ ಭಾಗ್ಯ ನನ್ನ ಪಾಲಿಗೆ ಇಲ್ಲ ಅಂತ ಎಣಿಸಿದೆ. 1 ಲಕ್ಷ ಕೊಡ್ತಿದ್ದ ಹೇಳಿದಾಗ ಅದರಿಂದ ಒಬ್ಬಳ ಮದುವೆಯನ್ನು ಸಂತೋಷ ಮಾಡಿ ಪೂರೈಸಿ ಈ ಲೋಕದ ಯಾತ್ರೆಯನ್ನು ಮುಗಿಸುವುದು ಅಂತ ನಾನು ಎಣಿಸಿ ಆಸೆ ಬಿಟ್ಟಂತ ನಾನು ನಿನ್ನಲ್ಲಿ ಕೇಳಿಬಿಟ್ಟೆ. ಮಗಳೇ, ಈಗ ಬಡವನಿಗೆ ಆಸೆ ತೋರಿಸಕೂಡದು, ದೊಡ್ಡವನಿಗೆ ಮಾತು ಕೊಡಬಹುದು. ಬಡವನಾದಂತ ನಿಮಗೆ ಆಸೆ ಹುಟ್ಟಿಸಿದ್ದು ನಾನಿಲ್ಲಿಗೆ ಬಂದರೆ ಮದುವೆಯಾಗುತ್ತೇನೆ, ರಾಣಿಯಾಗುತ್ತೇನೆ ಎನ್ನುವಂಥ ಕನಸುಗಳನ್ನು ಕಟ್ಟಿಕೊಂಡು, ಆದರೆ ನನಗೆ ವಿಶ್ವಾಸಘಾತವಾಯಿತು. ಹಾಗೆಂದು ಕ್ಷತ್ರಿಯಾಣಿಯಾಗಿ ಹೇಳಿದ ಮಾತನ್ನು ಮಾತ್ರ ಇಲ್ಲ ಅಂತ ನಾನು ಆಡುವವಳಲ್ಲ. ಹೇಳಿದಷ್ಟು ಹಣ ಕೊಡೋದಕ್ಕೆ ಈಗಲೂ ನನ್ನಲ್ಲಿ ಇಲ್ಲ. ಆದರೆ ಇದು ನನ್ನ ನನ್ನ ಮದುವೆಯ ಮಂಟಪಕ್ಕೆ ಕರೆತರಿಸುವಾಗ ಸಾಕಷ್ಟು ಆಭರಣಗಳನ್ನು ಹಾಕಿ ನಮ್ಮನ್ನು ಕರೆತರಿಸಿದ್ದು. ಹೇಳುತ್ತದೆ ಅಂತಲ್ಲ ಶಾಸ್ತ್ರ, ಸಾಲಂಕೃತ ವಧುವನ್ನು ಕನ್ಯಾದಾನ ಮಾಡಬೇಕು ಎನ್ನುವ ಹಾಗೆ. ಆ ಕಾರಣಕ್ಕಾಗಿಯೇ ತಾನೆ ಎಂತಹ ಬಡವನೇ ಇರಲಿ 4 ಮನೆಯಲ್ಲಿ ಸಾಲ ಮಾಡಿ ಯಾರ್ಯಾರ ಕೈಕಾಲಿ ಹಿಡಿದು ಒಂದಿಷ್ಟು ಚಿನ್ನಾಭರಣ ತಂದು ತನ್ನ ಮಗಳ ಮೈ ಮೇಲೆ ಹಾಕುತ್ತಾನೆ. ತನ್ನ ಆಡಂಬರ ತೋರಿಸುವುದು ಅಪ್ಪನಿಗೆ ಉದ್ದೇಶವಲ್ಲ. ಗಂಡನ ಮನೆ ಸೇರಿರುವಂಥ ನನ್ನ ಮಗಳು ತಲೆ ಎತ್ತಿ ನಿಲ್ಲುತ್ತಾಳಲ್ಲ, ಆ ಆಸೆ ಅಪ್ಪನಿಗೆ. ಆದರೆ ದತ್ತದೃಷ್ಟ ಅಂಬೆಯ ಬದುಕಿನಲ್ಲಿ ಮದುವೆಯ ಯೋಗವೇ ಇಲ್ಲವೇ ಇದೆ. ಹೇಗೂ ನಿಮಗೊಂದಿಷ್ಟು ಜನ ಹೆಣ್ಣು ಮಕ್ಕಳಿದ್ದಾರಲ್ಲ ಸ್ವಾಮಿ, ಆದರೆ ಈ ಆಭರಣ ಕೊಡುವಾಗ ಒಂದು ಮಾತು ಹೇಳಿ, ಎಲ್ಲಿಂದ ತಂದಿರಪ್ಪ ಅಂತ ಕೇಳಿದರೆ ಅಪ್ಪ ಅಮ್ಮ ನೋಡಿದ ಹುಡುಗನನ್ನು ಮದುವೆಯಾಗುವುದನ್ನು ಬಿಟ್ಟು ತನ್ನಿಚ್ಛೆಯಂತೆ ತನ್ನ ಗಂಡನನ್ನು ತಾನು ಹುಡುಕಿಕೊಳ್ಳುತ್ತೇನೆ ಅಂತ ಒಂದು ಹುಡುಗಿ ಮುಂದಾಗುತ್ತಾಳಂತಾದರೆ ಅವಳ ಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತದೆ? ಇಲ್ಲಿಗೆ. ನೀನು ಕೈ ಎತ್ತಿ ಕೊಡ್ತೀಯ ಎಂಬ ಮಾತ್ರಕ್ಕೆ ನಾನು ಸ್ವೀಕಾರ ಮಾಡೋದಕ್ಕೆ ನನ್ನ ಮನಸ್ಸು ಒಳಪಡುವುದಿಲ್ಲ. ಮನೆಗೆ ಕೊಂಡೋದಾಗ ನನ್ನ ಮಗಳು ಕೇಳ್ತಾಳೆ, ಅಪ್ಪಯ್ಯ ಈ ಆಭರಣ ಹೇಳಿದ್ದ ಅಂತ. ಅಪ್ಪಯ್ಯ ಜೀವನವನ್ನು ಬಲಿ ಕೊಟ್ಟು ನಾನು ತಂದಿದ್ದೇನೆ ಅಂತ ಯಾವ ಮಗ ಬೇಡ ತಮ್ಮಯ್ಯ ಬೇಡ ಅಂತ ಹೇಳಬೇಕು. ಗಿಡದಲ್ಲಿ ಚಂದದ ಹೂವಿದ್ದರೆ ದೇವರ ತಲೆಗಿಡುತ್ತಾರೆ. ಹೆಣದ ಮೈ ಮೇಲೆ ಎಷ್ಟು ಚಂದದ ಹೂವಿದ್ದರೆ ತಿಪ್ಪೆಯ ಗುಂಡಿಗೆ ಸೇರುವುದಕ್ಕೆ ನನಗಂತೂ ಬೆಲೆ ಇಲ್ಲ ಸ್ವಾಮಿ ಪ್ರಪಂಚದಲ್ಲಿ. ನನ್ನ ಮೈ ಮೇಲಿನ ಚಿನ್ನಾಭರಣ ಇದೆ. ಹೆಣದ ವಸ್ತುಗಳಂತ ಮಾಡಬೇಕು, ಪಡೆದುಕೊಳ್ಳಿ. ನಿನಗೋಸ್ಕರವಾಗಿ ನಾನು ಪಡ್ಕೊಂಡೆ. ಆದರೆ ಅಲ್ಲಿಂದ ಹೊರಡುವಾಗ ಭೀಷ್ಮಾಚಾರ್ಯರು ಹೇಳಿದ ಮಾತು ನೀನು ಕೂಡ ಕೇಳಿದ್ದಿ, ಅಂಬೆಯನ್ನು ಕರೆದುಕೊಂಡು ಹೋಗಿ ಸೌಹಾದೇಶರು ಬಿಟ್ಟು ಬರಬೇಕು ಅಂತ. ಇಲ್ಲಿವರೆಗೆ ನಾನು ಕರ್ಕೊಂಡು ಬಂದಿದ್ದೇನೆ. ಮಗಳೇ, ನಿನ್ನನ್ನು ಕರ್ಕೊಂಡು ಹೋಗುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಮಗ, ಇಲ್ಲ. ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ.